ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಂಬರ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದೆ. ಸೊ ಇವತ್ತು ನಾನು ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ಹೇಳ್ತೀನಿ. ನಂಬರ್ ಸಿಸ್ಟಮಿಗೂ ಟೈಪ್ಸ್ ಆಫ್ ನಂಬರ್ಸಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಟೈಪ್ಸ್ ಆಫ್ ನಂಬರ್ಸ್ ಅಂತ ಬಂದಾಗ ನಾವು ಮೊದಲು ನೋಡೋದು ಈವನ್ ನಂಬರ್ಸ್, ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್, ಅದೇ ಥರ ಫ್ರ್ಯಾಕ್ಷನ್ಸ್, ಡೆಸಿಮಲ್ಸ್. ಇದೆಲ್ಲ ನಮಗೆ ತುಂಬ ಲೋಯರ್ ಲೆವೆಲಲ್ಲೇ ನಾವು ಕಲ್ತಿರ್ತೀವಿ. ಸೊ ನಾನು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಯಾವುದೆಲ್ಲ ಹೇಳಿದೆ? ಟೈಪ್ಸ್ ಆಫ್ ನಂಬರ್ಸ್. ಟೈಪ್ ಈವನ್ ನಂಬರ್ಸ್, odd numbers, prime numbers, composite numbers, fractions, and the fifth one is decimals. ನಾವು ಲೋಯರ್ ಲೆವೆಲಲ್ಲಿ ಬೇಸಿಕ್ ಆಗಿ ನೋಡುವಂತಹ 5 ಟೈಪ್ಸ್ ಆಫ್ ನಂಬರ್ಸ್ಗಳು ಯಾವ್ಯಾವುದು? ಈವನ್ ನಂಬರ್ಸ್, ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್, ಅದೇ ರೀತಿ ಫ್ರ್ಯಾಕ್ಷನ್ಸ್, ಡೆಸಿಮಲ್ಸ್. ಸೊ ನಾನು ಎಲ್ಲ ಒಟ್ಟಿಗೆ ಹೇಳಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಈ 2 ನಂಬರ್ಸ್ಗಳನ್ನು ಮಾತ್ರ ತಗೋತೀನಿ. ಯಾವೆರಡು? ಈವನ್ ನಂಬರ್ಸ್ ಮತ್ತೆ ಆಡ್ ನಂಬರ್ ಟೈಪ್ಸ್ ಅನ್ನ ಮಾತ್ರ ಚೂಸ್ ಮಾಡ್ತೀನಿ. ಅದಂದ್ರೆ ಏನು ಅಂತ ನೋಡೋಣ. ಅದನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನಿಮಗೆ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಈವನ್ ನಂಬರ್ಸ್ ಅಂದ್ರೆ ಸರಿ ಸಂಖ್ಯೆ, ಆಡ್ ನಂಬರ್ಸ್ ಅಂತ ಹೇಳಿದ್ರೆ ಬೆಸ ಸಂಖ್ಯೆ ಆಗಿರುತ್ತೆ. ಏನಪ್ಪ ಇದು ಈವನ್ ನಂಬರ್ಸ್, ಆಡ್ ನಂಬರ್ಸ್ ಅಂತ ಹೇಳಿದ್ರೆ ನಾವು 1ರಿಂದ 9 ತನಕ ನಾನು ಚೂಸ್ ಮಾಡಿ ಬರ್ಕೊಂಡಿದ್ದೀನಿ. ಓಕೆನಾ? ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ಯೂಶಲಿ ನಂಬರ್ಸ್. ಬೇಸಿಕ್ ನಂಬರ್ಸ್ ಯಾವ್ದು? 0, 1, 2, 3, 4, 5, 6, 7, 8, 9. ಸೊ ಇದರಿಂದಾನೇ ಬೇರೆ ನಂಬರ್ಸ್ಗಳು ಫಾರ್ಮ್ ಆಗಿರೋದು. 10 ಇಂದ ಗ್ರೇಟರ್ ನಂಬರ್ಸ್ ಎಲ್ಲ ಈ ಒಂದು ನಂಬರ್ಸ್ ಇಂದಾನೆ ಫಾರ್ಮ್ ಆಗಿರೋ ಅಂಥದ್ದು. ಸೊ ಹಂಗಾಗಿ ನಾನು ಇದನ್ನ ಚೂಸ್ ಮಾಡಿಬಿಟ್ಟು ನಿಮಗೆ ಯಾವುದೆಲ್ಲ ಆಡ್ ನಂಬರ್ಸ್, ಯಾವುದೆಲ್ಲ ಈವನ್ ನಂಬರ್ಸ್ ಅಂತ ಹೇಳ್ತೀನಿ. 0, 2, 0, 2, 4, 6, 8. ನಾನೀಗೇನು ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಲ್ಲ, ಇದೆಲ್ಲ ಏನು? ಈವನ್ ನಂಬರ್ಸ್. ಇಲ್ಲೊಂದು ಎಕ್ಸೆಪ್ಷನ್ ಇದೆ ಈವನ್ ನಂಬರ್ ಅಲ್ಲಿ. ಅದೇನಪ್ಪಾ ಅಂತ ಹೇಳಿದ್ರೆ 0 ಇನ್ನೊಂದ್ರ ಜೊತೆ ಸೇರ್ಕೊಂಡಾಗ, ಸಪೋಸ್ 10, 30 ಈ ತರ ಸೇರ್ಕೊಂತ ಹೋದಾಗ ಇದು ಈವನ್ ನಂಬರ್ಸ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಬಟ್ ಸಿಂಗಲ್ 0ನ ನಾವು ಆಡ್, ಈವನ್ ಏನು ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ಇಲ್ಲೊಂದು ಎಕ್ಸೆಪ್ಷನ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ 0 ಇಂಡಿವಿಜುವಲಿ ಇಟ್ ಈಸ್ ನಾಟ್ ಎನಿ ಟೈಪ್ ಆಫ್ ನಂಬರ್ಸ್ ಬಿಕಾಸ್ ಇಟ್ ಹ್ಯಾವ್ ನೋ ವ್ಯಾಲ್ಯೂ. ಓಕೆ, ಬಟ್ ವೆನ್ ಇಟ್ ಈಸ್ ರಿಟನ್ ಲೈಕ್ ದಿಸ್, ಜೊತೆಗೆ ಬರೆದಾಗ 10, 20 and 30 ಈ ಥರ ಜೊತೆಗೆ ಬರೆದಾಗ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ? ಅದು ಈವನ್ ನಂಬರ್ ಆಗಿ ಫಾರ್ಮೇಶನ್ ಆಗಿರುತ್ತೆ. ಸೊ ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ? 0ನ ಇದಕ್ಕೆ ಚೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ನಿಮಗೆ ಗೊತ್ತಿದೆ, ಹಿಂದ್ಗಡೆ ಬರೆದ್ರೆ ಈ ತರ ಬರೆದ್ರೆ 0ಗೆ ಯಾವುದೇ ವ್ಯಾಲ್ಯೂ ಇರಲ್ಲ. ಇಟ್ ಡಸಂಟ್ ಮೀನ್ ಎನಿಥಿಂಗ್. ಸೊ ಈ ತರ ಬರೆದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇದೆ. ಸೊ ನೆಕ್ಸ್ಟ್ 1, 3, 7, 1, 3, 5, 7,
9. ಈ ಕಡೆ ಕೆಳಗಡೆ ನಾನು ಆರೋ ಮಾರ್ಕ್ ಏನು ಬರೆದು ತೋರಿಸಿದೀನಿ, ಇವು ಆಡ್ ನಂಬರ್ಸ್. ಓಕೆನಾ? ಸೊ ನಾನೀಗ ಇದನ್ನ ಬೇರೆ ಬೇರೆ ಬರೆದು ತೋರಿಸ್ತೀನಿ. ಸೊ ನೋಡಿ, ಇವು ಈವನ್ ನಂಬರ್ಸ್, ಇವು ಆಡ್ ನಂಬರ್ಸ್. ಓಕೆ, ಸೊ ಈಗ ಸಿಂಗಲ್ ಡಿಜಿಟ್ ಇದ್ರೆ ನೀವು ಆರಾಮಾಗಿ ಕಂಡುಹಿಡಿದು ಬಿಡ್ತೀರಾ ಇದು ಈವನ್, ಇದು ಆಡ್ ಅಂತ. ಅದೇ ತರ 2 ಡಿಜಿಟ್ ಇದ್ದಾಗ, 3 ಡಿಜಿಟ್ಸ್ ಇದ್ದಾಗ, ಮೋರ್ ದ್ಯಾನ್ 5 ಡಿಜಿಟ್ಸ್, ಎಷ್ಟೇ ನಂಬರ್ ಆಫ್ ಡಿಜಿಟ್ಸ್ ಇರಲಿ ಒಂದು ನಂಬರಲ್ಲಿ, ಅದನ್ನು ಹೇಗೆ ಈವನ್ ಹೇಗೆ ಆಡ್ ಅಂತ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ನಾನು 5 ಡಿಜಿಟ್ಸ್ ವರೆಗೆ ನಿಮಗೆ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೋತ್ ಈವನ್ ಅಂಡ್ ಆಡ್. ಫಸ್ಟ್ ನಾನು ನಂಬರ್ಸ್ ಅನ್ನ ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ನಾನಿಲ್ಲಿ 2 ಡಿಫ್ರೆಂಟ್ ನಂಬರ್ ಸೆಟ್ಸ್ ಅನ್ನ ಬರೆದಿದ್ದೀನಿ ನೋಡಿ. 12 ಇದೆ, 244 ಇದೆ, 3456 ಬರೆದಿದ್ದೀನಿ, 12,348 ಒಂದು ಸೆಟ್ಟಲ್ಲಿ. ಇನ್ನೊಂದು ಸೆಟ್ಟಲ್ಲಿ 17, 251, 7,663, 31,231. ಈ ಥರ ಒಂದಷ್ಟು ರ್ಯಾಂಡಮ್ ನಂಬರ್ಸ್ ನಾನೇ ಚೂಸ್ ಮಾಡಿದ್ದೀನಿ. ನಾನು ಇದನ್ನು ಯಾವ ಥರ ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಸೆಟ್ಟು ಆಡ್ ಆಗಿರುತ್ತೆ, ಇನ್ನೊಂದು ಸೆಟ್ಟು ಈವನ್ ಆಗಿರುತ್ತೆ. ಈ ಟಾಪಿಕ್ ನಿಮಗೆ ಮುಂಚೆನೆ ಗೊತ್ತಿದ್ರೆ, ನಾನು ಈ ಥರ ಡಿಫ್ರೆನ್ಶಿಯೇಟ್ ಮಾಡಿ ಬರೆಯೋಕ್ಕಿಂತ ಮುಂಚೆನೆ ನಿಮಗೆ ಐಡಿಯಾ ಸಿಕ್ಕಿರುತ್ತೆ ಹೇಗೆ ಅಂತ. ಸೊ ಈಗ ನೋಡಿ, ಇಲ್ಲಿ 2 ಡಿಜಿಟ್ ಇರ್ಬೋದು, 3 ಡಿಜಿಟ್ ಇರ್ಬೋದು, 4 ಡಿಜಿಟ್ ಇರ್ಬೋದು, ಅಥವಾ 5 ಡಿಜಿಟ್ ಇರ್ಬೋದು. ಇಲ್ಲಿ ಎಂಡಿಂಗ್ ನಂಬರ್ ಯಾವುದಿದೆ ಎಲ್ಲದರಲ್ಲೂ ಕೂಡ ಈವನ್ ನಂಬರೇ ಬಂದಿದೆ. ಎಂಡಿಂಗ್ ನಂಬರು ಈವನ್ ನಂಬರ್ ಆಗಿತ್ತು ಅಂತ ಹೇಳಿದ್ರೆ, ಆ ಥರ ನಂಬರ್ಸ್ ಏನಾಗಿರುತ್ತೆ, ಈವನ್ ಆಗಿರುತ್ತೆ. ಯಾವುದೇ ಒಂದು ನಂಬರ್ ಎಷ್ಟೇ ಡಿಜಿಟ್ ನಂಬರ್ ಆಗಿರಲಿ, ಆ ನಂಬರು ಈವನ್ ನಂಬರಿಂದ ಎಂಡ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಈವನ್ ನಂಬರ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಒಳಗಡೆ ಎಲ್ಲದೂ ಆಡ್ ನಂಬರ್ಸೇ ಇದ್ರೂ ಪರವಾಗಿಲ್ಲ, ಅಂದರೆ ಹಿಂದಿನ ನಂಬರ್ಸ್ಗಳು, ಪ್ರೀವಿಯಸ್ ನಂಬರ್ಸ್ ಆಡ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಅದೇ ಥರ ಈ ಸೆಟ್ಸ್ ನೋಡಿ, 7, 1, 3, 1 ಈ ಥರ ಬಂದಿದೆ. ಇವೆಲ್ಲವೂ ಏನು ಆಡ್ ನಂಬರ್. ಸೊ ಈ ಥರ ಇದ್ದಾಗ ಎಂಡಿಂಗ್ ನಂಬರ್ಸ್ ಆಡ್ ಆಗಿದ್ರೆ ಎಂಟೈರ್ ನಂಬರನ್ನೇ ನಾವು ಆಡ್ ನಂಬರ್ ಅಂತ ಹೇಳಿ ಕರಿತೀವಿ. ಸೇಮ್ ಎಲ್ಲದು ಕೂಡ ಡಿಫ್ರೆನ್ಶಿಯೇಟ್ ಮಾಡೋ ಅಂಥದ್ದು ಎಂಡಿಂಗ್ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 2, 4, 6, 8 ಅಥವಾ ಇಲ್ಲಿ ಬೇರೆದು ಬಂದಿರಬಹುದಾಗಿತ್ತು, 5, 7 ಇದು ಬರ್ಬೋದಾಗಿತ್ತು. ಜಸ್ಟ್ ರಿಪೀಟ್ ಆಗಿದೆ, ಬಟ್ ನೋ ಪ್ರಾಬ್ಲಮ್. ದೋಸ್ ಆರ್ ಆಡ್. ಇಟ್ ಈಸ್ ಕ್ಲಿಯರ್ ದಟ್ ವೆನ್ ದ ಎಂಡಿಂಗ್ ನಂಬರ್ ಇಸ್ ಆಡ್ ಆರ್ ಈವನ್, ಎಂಟೈರ್ ನಂಬರ್ ವಿಲ್ ಬಿ ಆಡ್ ಆರ್ ಈವನ್. ಆಡ್ ಇದ್ರೆ ಆಡ್ ನಂಬರ್ ಆಗಿರುತ್ತೆ ಎಂಟೈರ್ ನಂಬರ್. ಈವನ್ ನಂಬರ್ ಇತ್ತು ಎಂಡಿಂಗ್ ನಂಬರ್ ಅಂತ ಹೇಳಿದ್ರೆ ಎಂಟೈರ್ ನಂಬರ್ ಈವನ್ ಆಗೇ ಇರುತ್ತೆ. ಓಕೆನಾ? ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ಓಕೆ, ಆಡ್ ಅಥವಾ ಈವನ್ ನಂಬರ್ಸ್ ಅನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ನಂಬರ್ನ ಬೇಸಾಗಿ ಇಟ್ಕೋಬೇಕು. ಯಾವುದೇ ನಂಬರ್ ಇಲ್ಲ, ಐ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅನ್ ಈವನ್ ಆರ್ ಆಡ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಐ ನೀಡ್ ಸಮ್ ನಂಬರ್ ಟು ರೈಟ್ ಮೋರ್ ಆಡ್ ನಂಬರ್ಸ್ ಆರ್ ಈವನ್ ನಂಬರ್ಸ್. ಓಕೆ, ಸೊ ನಾನೊಂದು ನಂಬರನ್ನು ಚೂಸ್ ಮಾಡ್ತಾ ಇದ್ದೀನಿ, 10 ಅಂತ ಹೇಳಿ. ನಾನೇನು ಮಾಡಬೇಕು, ಇದರ
ಮುಂದಿನ ಈವನ್ ನಂಬರ್ಸನ್ನು ನಾನು ಲಿಸ್ಟ್ ಔಟ್ ಮಾಡಬೇಕು. ಈವನ್ ನಂಬರ್ಸನ್ನು ಹೇಗೆ ಲಿಸ್ಟ್ ಔಟ್ ಮಾಡ್ತೀರಾ? ಈಗ ನಾನು ಇದಕ್ಕೆ 2ನ ಆ್ಯಡ್ ಮಾಡಿದ್ರೆ, ಇಫ್ ಐ ಆ್ಯಡ್ 2 ಇಟ್ ವಿಲ್ ಬಿ 12, ರೈಟ್? 12 ನಂಬರ್ ಇಲ್ಲೇನು ಆನ್ಸರ್ ಬಂದಿರುತ್ತಲ್ಲ ಆ ನಂಬರ್ಗೆ ಮತ್ತೆ 2ನ ಆ್ಯಡ್ ಮಾಡಬೇಕು, ನನಗೆ 14 ಸಿಗುತ್ತೆ. ಅದೇ ರೀತಿ ಇಲ್ಲಿ ಬರೋ ನಂಬರ್ನ ಚೂಸ್ ಮಾಡಬೇಕು, ಅದೇ ನಂಬರ್ಗೆ 2ನ ಆ್ಯಡ್ ಮಾಡಬೇಕು, ನನಗೆ ಏನಾಗುತ್ತೆ ಮತ್ತೆ 16 ಆಡ್ ನಂಬರ್ಸು ಈವನ್ ನಂಬರ್ಸು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅದೇ ತರ ಇನ್ನೊಂದು ರೆಫರೆನ್ಸ್ ನಂಬರ್ನ ತಗೋತೀನಿ, ಈವನ್ ನಂಬರ್ನ ತಗೋತೀನಿ, ಚೂಸ್ ಮಾಡ್ತೀನಿ 10 ಅಂತ. ಇದರ ಮುಂದಿನ ಫ್ಯೂ ಆಡ್ ನಂಬರ್ಸನ್ನ ನಾನು ಲಿಸ್ಟ್ ಮಾಡ್ಬೇಕು. ಇದಕ್ಕೆ ಏನ್ ಮಾಡೋದು? ಇದಕ್ಕೆ ಫಸ್ಟ್ ಐ ವಿಲ್ ಆ್ಯಡ್ 1. ಓಕೆ, ನಾನು 10ಗೆ 1 ಆ್ಯಡ್ ಮಾಡಿದ್ರೆ ನನಗೆ 11 ಸಿಗುತ್ತೆ. ಬಟ್ ಇದೇ ತರ ನಾನು ಇಲ್ಲಿ ಬಂದಿರೋ ನಂಬರ್ ತಗೊಂಡು ಮತ್ತೆ 1 ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ ಈಸ್ ರಾಂಗ್. ಇಲ್ಲಿ 12 ಬಂದ್ಬಿಡುತ್ತೆ, ವಿಚ್ ಇಸ್ ನಾಟ್ ಆನ್ ಆಡ್ ನಂಬರ್. ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಬರೋ ನಂಬರನ್ನ ಚೂಸ್ ಮಾಡಬೇಡಿ, ಬೇಸಿಕ್ ಆಡ್ ನಂಬರ್ಸ್ ನಿಮಗೆ ಗೊತ್ತೇ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, 10ಗೇನೆ ಇಲ್ಲ ನಾನೇನು ಮಾಡಬೇಕು 3 ಆ್ಯಡ್ ಮಾಡಿದ್ರೆ 13 ಬರುತ್ತೆ, 5 ಆ್ಯಡ್ ಮಾಡಿದ್ರೆ ನನಗೆ 15 ಬರುತ್ತೆ. ಈ ಥರ 17, 19 ಇವೆಲ್ಲ ನನಗೆ ಆಡ್ ನಂಬರ್ಸ್ ಆಗಿ ಮತ್ತೊಂದು ಹೊಸ ನಂಬರ್ ಆಗಿ ಬರ್ತಾ ಹೋಗುತ್ತೆ. ಈವನ್ನಿಗೂ ಆಡಿಗೂ ಇದೇ ಡಿಫ್ರೆನ್ಸ್ ಇರೋದು. ಇದೇ ಥರ ಈವನ್ ಮಾಡ್ಬೋದು. ಓಕೆ, ಇಲ್ಲಿ ನಾನು ಈ ನಂಬರ್ ತಗೊಳ್ಳೋದೇ ಬೇಡ, ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು, ಬಟ್ ನೀವು ಪಾಸ್ ಮಾಡಿ ಪ್ಲೇ ಬ್ಯಾಕ್ ಮಾಡೋದು ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. 10ಗೆ 2 ಆ್ಯಡ್ ಮಾಡಿ 12, 10ಗೆ 4 ಆ್ಯಡ್ ಮಾಡಿ 14 ಆಗುತ್ತೆ, 10ಗೆ 6 ಆ್ಯಡ್ ಮಾಡಿ 16 ಆಗುತ್ತೆ. ಇದನ್ನ ಈ ಥರನೂ ಮಾಡ್ಬೋದು. ಓಕೆ, ಇದು ನಾನು ಒಂದು ಈವನ್ ನಂಬರನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಆಡ್ ನಂಬರ್ ಅಥವಾ ಈವನ್ ನಂಬರ್ ಅದರ ಮುಂದೆ ಬರುವಂಥದ್ದನ್ನು ಹೇಗೆ ಲಿಸ್ಟ್ ಔಟ್ ಮಾಡೋದು ಅಥವಾ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಬೇಸಿಕ್ ಈವನ್ ಅಥವಾ ಆಡ್ ನಂಬರ್ಸ್ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಏನು ತುಂಬ ಕಷ್ಟದ ವಿಷಯ ಅಲ್ಲ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಇನ್ನೊಂದು ಆಡ್ ನಂಬರ್ನ ಕನ್ಸಿಡರ್ ಮಾಡಿಕೊಂಡು ಅದರ ನೆಕ್ಸ್ಟ್ ಬರೋ ಅಂತಹ ಈವನ್ ಮತ್ತು ಆಡ್ ನಂಬರ್ ಹೇಗೆ ಕನ್ಸ್ಟ್ರಕ್ಟ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾವು ಐ ವಿಲ್ ಚೂಸ್ 23. ಓಕೆ, 23 ಚೂಸ್ ಮಾಡಿದ್ವಿ. ನೆಕ್ಸ್ಟ್ 3 ಆಡ್ ನಂಬರ್ಸನ್ನು ಬರೆಯೋಣ ಫಸ್ಟ್. ಓಕೆ, ಸೊ ಇದಕ್ಕೆ 1 ಆ್ಯಡ್ ಮಾಡಿದ್ರೆ ಐ ವಿಲ್ ಆ್ಯಡ್ 2 for it. ಇಷ್ಟಾಯಿತು, 25 ಆಯ್ತು. ನಾನು ಆಡ್ ನಂಬರ್ ಬರಿತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ 25ಗೆ 2 ಆ್ಯಡ್ ಮಾಡ್ತೀನಿ, ಏನಾಯಿತು 27 ಆಯಿತು. ಅದೇ ಥರ ಬಂದಿರೋ ನಂಬರ್ 27 ತೊಗೊಂಡು 2ನ ಆ್ಯಡ್ ಮಾಡ್ತೀನಿ, ಎಷ್ಟಾಯಿತು 29 ಆಯಿತು. ಓಕೆ, ಈವನ್ ನಂಬರ್ಗೆ ಮತ್ತೊಂದು ಈವನ್ ನಂಬರ್ನ ಸೇರಿಸಿದಾಗ ನಮಗೆ ಬರೋದು ಆಡೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದಲ್ದೇನೆ ಇಲ್ಲಿ ಬರೋ ಅಂಥ ನಂಬರ್ಸನ್ನ ಚೂಸ್ ಮಾಡ್ದೇನೆ ಬೇಸ್ ನಂಬರ್ನ ಇಟ್ಕೊಂಡು ಹೇಗೆ ಮಾಡೋದು? ಸೇಮ್ ಈವನ್ ನಂಬರ್ ಕನ್ಸ್ಟ್ರಕ್ಷನ್ 23ನ ಬೇಸ್ ಆಗಿ ಇಟ್ಕೊಂಡು ಈವನ್ ನಂಬರ್ಸನ್ನ ಲಿಸ್ಟ್ ಮಾಡ್ತೀನಿ. 23ಗೆ ನಾನು 1ನ ಆ್ಯಡ್ ಮಾಡಿದ್ರೆ 24 ಬರುತ್ತೆ. ಬಟ್ ಈ ನಂಬರನ್ನು ತಗೊಂಡು ನಾನು 1ನ ಆ್ಯಡ್ ಮಾಡಿದ್ರೆ ಇಲ್ಲಿ ನನಗೆ 25 ಬಂದ್ಬಿಡುತ್ತೆ, ವಿಚ್ ಇಸ್ ನಾಟ್ ಅನ್ ಈವನ್ ನಂಬರ್. ಸೊ ಇಲ್ಲೇನು ಮಾಡಬೇಕು, 24ಗೆ ನಾನು 2ನ ಆ್ಯಡ್ ಮಾಡಬೇಕು. ಅವಾಗ ನನಗೆ ಏನು ಸಿಗುತ್ತೆ 26 ಸಿಗುತ್ತೆ. ಬಟ್ ನಾನು ಇಲ್ಲಿ 26 ತೊಗೊಂಡು ಕಂಟಿನ್ಯೂಟಿ ನಂಬರ್ ಅಂಥೇಳಿ ನಾನು 3 ತೊಗೊಂಡ್ರೆ ನಿಮಗೆ ಈವನ್ ನಂಬರ್ ಬರೋಲ್ಲ, ಆಡ್ ನಂಬರ್ ಬಂದ್ಬಿಡುತ್ತೆ, ದಟ್ ಇಸ್ 29. ಸೊ ಈ ಕೇಸಲ್ಲಿ ಏನು ಮಾಡ್ತೀರಾ, ಮೊದಲನೇ ಸ್ಟೆಪ್ಪಲ್ಲಿ ಅಷ್ಟೇ 1 ತೊಗೊಂಡು 24 ಮಾಡ್ಕೊಂಡ್ಮೇಲೆ ಎಲ್ಲ ನಂಬರ್ಸ್ಗೂ 2ನೇ ಆ್ಯಡ್ ಮಾಡ್ತಾ ಹೋಗ್ತೀರಾ ಕನ್ಸ್ಟ್ರಕ್ಟ್ ಮಾಡೋಕ್ಕೆ.
ಸೊ ನಿಮಗೆ ಈ ಕನ್ಸ್ಟ್ರಕ್ಷನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಅನ್ನಿಸ್ಬೋದು, ಬಟ್ ಏನು ಆ್ಯಡ್ ಮಾಡಿದ್ರೆ ನೀವು ಏನು ಸಿಗುತ್ತೆ ಅನ್ನೋದು ಬೇಸಿಕ್ಸಲ್ಲಿ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಇನ್ನೂ ನೀವು 4th 5th ಬಂದ್ರೂ ನಾನು ಹೀಗೆ ಆ್ಯಡ್ ಮಾಡ್ತೀನಿ, ಈ ಥರ ಬರ್ಕೊಂಡೆ ಸಬ್ಟ್ರಾಕ್ಷನ್ ಮಾಡ್ತೀನಿ ಅಂತ ಇನ್ನೂ ಮೈಂಡ್ಸೆಟ್ ಇತ್ತು ಅಂತ ಹೇಳಿದ್ರೆ ನೀವು ಮ್ಯಾಥ್ಸನ್ನು ಏನೇನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗುತ್ತೆ. ಸೊ ಈ ಸ್ಟೆಪ್ಪಿಗೆ ಬಂದ್ಬಿಡಲೇಬೇಕು. ಏನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಯಾವ ನಂಬರ್ ಬರುತ್ತೆ ಅಂತ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲ, ಎಷ್ಟು ಬರುತ್ತೆ ಅನ್ನೋದು ಮಾತ್ರ ಕ್ಲಿಯರ್ ಆಗಿರ್ಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಓಕೆ, ಸೊ ಹೀಗೆ ಆಡ್ ನಂಬರನ್ನು ಇಟ್ಕೊಂಡು ಕಾನ್ಸಿಕ್ಯೂಟಿವ್, ನಾವು ಮುಂದಿನ ನಂಬರ್ಸ್ ಅಂತ ಹೇಳೋದಕ್ಕೆ ಕಾನ್ಸಿಕ್ಯೂಟಿವ್ ಅನ್ನೋ ಒಂದು ಟರ್ಮನ್ನು ಯೂಸ್ ಮಾಡ್ತೀವಿ. ಕಾನ್ಸಿಕ್ಯೂಟಿವ್ ನಂಬರ್ಸನ್ನು ಈ ರೀತಿ ತೆಗಿತೀವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು, ಟೈಪ್ಸ್ ಆಫ್ ನಂಬರ್ಸ್. ಅದರಲ್ಲಿ ಈವನ್ ಮತ್ತು ಆಡ್ ನಂಬರ್ಸನ್ನ ಡೀಟೇಲಾಗಿ ನೋಡಿದ್ದೀವಿ. ಹಾಗಂತಂದ್ರೆ ಏನು ಮತ್ತು ಅದನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. Also, please share with your friends, family and kids in your family. Okay, thank you for watching.